ಜುಗ್ಯಾಪುರ್ ಅನ್ನೋ ಊರಲ್ಲಿ ಟೀಕಮ್ ಅನ್ನೋ ಒಬ್ಬ ಜಮೀನ್ದಾರ ಇದ್ದ. ಅವನ ಬಂಗ್ಲೆಯಲ್ಲಿ ಅರ್ಜುನ್ ಮತ್ತೆ ರಾಕೇಶ್ ಅನ್ನೋ ಇಬ್ರು ವ್ಯಕ್ತಿಗಳು ಕೆಲಸ ಮಾಡ್ತಿದ್ರು. ಒಂದಿನ ಅರ್ಜುನ್ ರಾಕೇಶ್ಗೆ ಹೇಳ್ತಾನೆ, ಹೇ ರಾಕೇಶ, ಇನ್ನು ಎಷ್ಟ್ ದಿನ ನಾವ್ ಇವನ್ಗೋಸ್ಕರ ಕೆಲಸ ಮಾಡ್ಕೊಂಡಿರೋದು? ಇಂಥ ಕಂಜೂಸ್ನಂತೂ ನನ್ ಜೀವನದಲ್ಲಿ ನೋಡಿಲ್ಲ. ಹಗಲು ರಾತ್ರಿ ನಮ್ಮ ಹತ್ರ ಚೆನ್ನಾಗಿ ದುಡಿಸ್ಕೊಂತಾನೆ, ಅದ್ರ ಬದ್ಲಿಗೆ ನಮ್ಗೇನಾದ್ರೂ ಕೊಡ್ತಾನ? ಸರಿಯಾಗೆ ಹೇಳ್ತಿದ್ಯಾ ಅರ್ಜುನಣ್ಣ, ನನ್ಗೂ ಈ ಕೆಲ್ಸ ಸಾಕಾಗೋಯ್ತು. ಆದ್ರೆ ನಮ್ಮಿಬ್ರಿಗೂ ಇದನ್ ಬಿಟ್ಟು ಇನ್ಯಾವ ಕೆಲ್ಸ ಗೊತ್ತು ಹೇಳು? ನಾವಿಬ್ರು ಇವನ ಹತ್ರ ಗುಲಾಮ್ಗಿರಿ ಮಾಡ್ಕೊಂಡು 10 ವರ್ಷ ಕಳೆದೇ ಹೋಯ್ತು ನೋಡು. ಈಗ ನಮ್ ವಯಸ್ಸು ಕೂಡ 30 ದಾಟೇ ಬಿಡ್ತು. ಈ ಯಜಮಾನಿಗೆ ನಮ್ಮಿಬ್ರು ಮದ್ವೆ ಬಗ್ಗೆ ಏನಾದ್ರೂ ಯೋಚನೆ ಇದೆಯಾ? ಸರಿಯಾಗಿ ಹೇಳ್ತಿದ್ದೀರಾ ಅರ್ಜುನಣ್ಣ, ನನ್ಗನ್ಸುತ್ತೆ ನಾವು ಟಿಕಮ್ ಜಮೀನ್ದಾರ್ ಹತ್ರ ಈ ವಿಷಯ ಮಾತಾಡ್ಲೇಬೇಕು. ನಮ್ಮಿಬ್ರಿಗೂ ಒಳ್ಳೆ ಸುಂದರವಾದ ಹುಡುಗಿರ್ನ ನೋಡು ಅಂತ ಹೇಳೋಣ, ಮತ್ತವ್ರ ಜೊತೆ ನಮ್ ಮದ್ವೆ ಮಾಡಿಸ್ಲಿ. ನಮಗೂ ಮದ್ವೆ ಆಗೋ ಅಧಿಕಾರ ಇದೆ ಅಲ್ವಾ ಹೇಳು? ಆಗ ಅಲ್ಗೆ ಟೀಕಮ್ ಜಮೀನ್ದಾರರು ಬರ್ತಾರೆ. ನಾನ್ ನಿಮ್ಗೇನೋ ಹೇಳ್ಬೇಕು ಟೀಕಮ್ ಜಮೀನ್ದಾರ್ರೆ. ಏನು? ಏನ್ ವಿಷಯ ಹೇಳು? ಅರ್ಜುನ್ ರಾಕೇಶ್ನ ಕಡೆ ಕಣ್ಣಿನ ಸನ್ನೆಯಲ್ಲೇ ಮಾತಾಡು ಅಂತ ಹೇಳ್ತಾನೆ. ಇಬ್ರು ಕಣ್ಣಲ್ಲೇ ಸನ್ನೆ ಮಾಡ್ಕೊಂಡಿದ್ದೀರಲ್ಲ, ಏನ್ ವಿಷಯ ಅಂತ ಹೇಳಿ. ಸರಿಯಾಗಿ ಹೇಳ್ತೀರಾ ಇಲ್ವಾ? ಏನ್ ಹೇಳ್ಬೇಕು ಅಂತಿದ್ದೀರಾ? ನನಗ್ ತುಂಬಾ ಕೆಲ್ಸ ಇದೆ. ಟೀಕಮ್ ಜಮೀನ್ದಾರ್ರೆ, ನಾವಿಬ್ರು ನಿಮ್ ಹತ್ರ ಕೆಲ್ಸ ಶುರು ಮಾಡಿ 10 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ ನೋಡಿ. ಮತ್ತೆ ನಮ್ಮ ವಯಸ್ಸು ಕೂಡ 30 ದಾಟಿ ಹೋಗಿದೆ. ಈ ಪ್ರಪಂಚದಲ್ಲಿ ನಮ್ಗೆ ನಿಮ್ಮನ್ ಬಿಟ್ರೆ ನಮ್ಗಿನ್ ಯಾರಿದ್ದಾರೆ ಹೇಳಿ? ನಿನ್ನೆ ರಾತ್ರಿ ಏನಾದ್ರೂ ನೀವಿಬ್ರು ಕನ್ನಡ ಪಿಕ್ಚರ್ ನೋಡಿದ್ರಾ? ಬೇಗ ಹೇಳಿ, ಏನ್ ವಿಷಯ? ನಾವಿಬ್ರು ಆದಷ್ಟು ಬೇಗ ಮದ್ವೆ ಆಗ್ಬೇಕು ಅನ್ಕೊಂಡಿದೀವಿ ಜಮೀನ್ದಾರ್ರೆ. ನಿಮ್ಮಿಬ್ರಿಗೂ ತಲೆ ಸರಿ ಇದೆ ತಾನೆ? ನೀವಿಬ್ರು ಮಾಡೋ ಚೇಷ್ಟೆಗಳಿಂದ ಈ ಇಡೀ ಹಳ್ಳಿ ತೊಂದರೆ ಅನುಭವಿಸ್ತಾ ಇದೆ. ಯೋಚನೆ ಮಾಡಿದೀರಾ? ನಾನೇನಾದ್ರೂ ನಿಮ್ಮನ್ನ ಈ ಕೆಲಸದಿಂದ ಒದ್ದು ಓಡಿಸ್ಬಿಟ್ರೆ ಅದೇ ದಿನ ಈ ಹಳ್ಳಿಯವರು ನಿಮ್ಮಿಬ್ರನ್ನ ಈ ಹಳ್ಳಿಯಿಂದಾನೇ ಒದ್ದೋಡಿಸ್ಬಿಡ್ತಾರೆ. ಹಾಗಾದ್ರೆ ನಮ್ಗಿನ್ ಯಾವತ್ತೂ ಮದ್ವೆ ಆಗೋದಿಲ್ವಾ? ನಿಮ್ಗೇನಾದ್ರೂ ಮದ್ವೆ ಆಗ್ಬೇಕು ಅಂತ ಆಸೆ ಇದ್ರೆ ನಿಮ್ಮೆಲ್ಲಾ ಚೇಷ್ಟೆಗಳನ್ನ ಈಗ್ಲೇ ಬಿಟ್ಬಿಡಿ. ಮೊನ್ನೆ ತಾನೇ ಆ ಟೀಮ್ ಆರೋನು ನಿಮ್ಮಿಬ್ರು ಬಗ್ಗೆ ದೂರ ಹೇಳ್ತಿದ್ದ. ನೀವಿಬ್ರು ಅವನ್ಗೆ 4 ತಿಂಗಳಿಂದ ದುಡ್ಡು ಕೊಟ್ಟಿಲ್ವಂತೆ. ಅದ್ರ ಮೇಲೆ ದಿನ 1 ಟೀ ಬೇರೆ ಕುಡಿತೀರಂತೆ. ಅವನು ಸುಳ್ಳು ಹೇಳ್ತಿದ್ದಾನೆ. ನಾವೇನೋ ಅವ್ನ ದುಡ್ಡನ್ನ ಕೊಡಲ್ಲ ಅಂತ ಹೇಳಿರ್ಲಿಲ್ಲ. ಅರ್ಜುನಣ್ಣ ಸರಿಯಾಗಿ ಹೇಳ್ತಿದ್ದಾರೆ. ನಾವ್ ಅವ್ನಿಗೆ ಹೇಳಿದೀವಿ, ಸಂಬಳ ಬಂದ ತಕ್ಷಣ ಅವ್ನ ಸಾಲ ಎಲ್ಲ ತೀರಿಸ್ಬಿಡ್ತೀವಿ. ನೀವಿಬ್ರು ನನ್ಗೆ ಮೊದ್ಲೇ ಎಷ್ಟು ದುಡ್ಡು ಕೊಡ್ಬೇಕು ಏನು ಅಂತ ಗೊತ್ತಾ? ನಿಮಗ್ ನೆನಪಾದ್ರೂ ಇದೆಯಾ? 3 ದಿನದ ಹಿಂದೆ ರಾಮ್ಲಾಲ್ ಟಿಫನ್ ಸೆಂಟರ್ ಕೂಡ ನಿಮ್ಮಿಬ್ರು ಮೇಲೆ ದೂರ ಹೊತ್ಕೊಂಡು ಬಂದಿದ್ದ. ನೀವಿಬ್ರು ಅವನ ಹೋಟ್ಲಲ್ಲಿ ದಿನ ಪೂರಿ ಸಾಗು ತಿನ್ಬಿಟ್ಟು ಬಂದ್ಬಿಡ್ತೀರಂತೆ. ಅವನೇನಾದ್ರೂ ದುಡ್ಡು ಕೇಳಿದ್ರೆ ನನ್ನ ಹೆಸರು ಹೇಳ್ಬಿಟ್ಟು ಬಂದ್ಬಿಡ್ತೀರಂತೆ. ನಿಮ್ಮಿಬ್ರು ದುಡ್ಡನ್ನ ನಾನ್ ಕೊಡ್ಬೇಕಾಯ್ತು. ಮತ್ತೆ ಬಿರ್ಜು ಕೂಡ ಎಲ್ಲಾ ದುಡ್ಡನ್ನ ಕೊಟ್ಬಿಟ್ಟಿದೀನಿ. ಮತ್ತೆ ಈ ಎಲ್ಲಾ ದುಡ್ಡನ್ನ ನಾನು ನಿಮ್ಮಿಬ್ರು ಸಂಬಳದಲ್ಲಿ ಕಟ್ ಮಾಡ್ತೀನಿ. ಮತ್ತಿಲ್ ಕೇಳಿ, ಈ ತಿಂಗಳು ನಿಮ್ಗೆ ಯಾವ್ದೇ ಸಂಬಳ ಸಿಗೋದಿಲ್ಲ. ಮೊದ್ಲು ಅಡ್ವಾನ್ಸ್ ಎಲ್ಲ ಕಟ್ಟಿ ಆಮೇಲೆ ಬಂದ್ ಸಂಬಳ ಕೇಳಿ. ಹಗ್ಲು ರಾತ್ರಿ ಏನ್ ಕೆಲ್ಸನೇ ಮಾಡೋದಿಲ್ಲ. ಯಾವಾಗ್ಲೂ ಸೋಮಾರಿಗಳ ಹಾಗೆ ಕೂತು ತಿಂತೀರಾ. ಕೆಲ್ಸಕ್ಕೆಲ್ಲ ಕರಿಕಿಲ್ಲ ಸೋಮಾರಿಗಳು ತಂದು. ಇಷ್ಟನ್ನ ಹೇಳಿ ಟೀಕಮ್ ಜಮೀನ್ದಾರರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ನನಗಂತೂ ಅರ್ಥ ಆಗ್ತಿಲ್ಲ, ಇವನು ಇಷ್ಟೊಂದು ದುಡ್ಡು ತಗೊಂಡು ಎಲ್ಲೋಗ್ತಾನೋ ಏನೋ. ಸರಿಯಾಗೆ ಹೇಳ್ತಿದ್ಯಾ ಅರ್ಜುನಣ್ಣ, ನಾವಿಬ್ರು ಏನಾದ್ರೂ ಉಪಾಯ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಇಡೀ ಜೀವನ ಇವನ್ ಬಂಗ್ಲೆ ನೋಡ್ಕೊಳ್ಳೋದು, ತೊಳೆಯೋದು, ಬಳಿಯೋದು ಇದ್ರಲ್ಲೇ ಕಳೆದೋಗ್ಬಿಡುತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ ರಾಕೇಶ್. ಇವತ್ ರಾತ್ರಿ ನಾವಿಬ್ರು ಏನಾದ್ರೂ ಒಂದು ಉಪಾಯ ಮಾಡ್ಬಿಡೋಣ. ಮತ್ತೆ ಈ ಟೀಕಮ್ಗೆ ಪಾಠ ಕಲ್ಸೋಣ. ಈಗಂತೂ ನಾನು ಯಾವ್ದೋ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ. ನನಗ್ ಚೆನ್ನಾಗ್ ಗೊತ್ತು ಅರ್ಜುನಣ್ಣ ನೀವೆಲ್ಲ ಹೋಗ್ತಿದ್ದೀರಾ ಅಂತ. ನೀವು ಚಂಪಾ ಹತ್ರ ಹೋಗ್ತಿದ್ದೀರಾ ಅಲ್ವಾ? ಎಷ್ಟು ಸಲ ಹೇಳಿದ್ದೀನಿ ಚಂಪಾ ನಿಮ್ಮನ್ನ ಇಷ್ಟಪಡಲ್ಲ ಅಂತ. ಅವಳು ಬರೀ ನನ್ನನ್ನು ಪ್ರೀತಿಸೋದು. ನಿನ್ ಬಾಯಿಗೆ ಲಗಾಮಕ ರಾಕೇಶ್. ಚಂಪಾ ಬರೀ ನನ್ನನ್ನು ಇಷ್ಟಪಡೋದು. ಇಲ್ಲ ಅರ್ಜುನಣ್ಣ, ಚಂಪಾ ಬರೀ ನನ್ನನ್ನು ಇಷ್ಟಪಡೋದು. ಅವಳು ನನ್ನನ್ನ ನೋಡ್ದಾಗೆಲ್ಲ ಅವಳ ಮುಖದಲ್ಲಿ ನಗು ಅರಳುತ್ತೆ. ಅಷ್ಟೇನಾ? ಇದೇ ತರ ನಂಗೆ ತುಂಬಾ ಸಲ ಆಗಿದೆ, ನಿನಗೆ ಗೊತ್ತಾ? ಅವಳು ನನ್ನ ಪಕ್ಕದಲ್ಲೇನಾದ್ರೂ ಹೋದ್ರೆ ನನ್ನನ್ನ 3 ಸಲ ಆದ್ರೂ ತಿರುಗಿ ನೋಡ್ತಾಳೆ, ಗೊತ್ತಾ? ಹಾಗಾದ್ರೆ ಇವತ್ತು ಇದ್ರ ನಿರ್ಧಾರ ಆಗ್ಬಿಡ್ಲಿ, ಚಂಪಾ ಯಾರನ್ನ ಪ್ರೀತಿಸ್ತಾಳೆ ಅಂತ. ಹಾ ಸರಿ ಬಾ. ಅರ್ಜುನ್ ಮತ್ತೆ ರಾಕೇಶ್ ಚಂಪಾ ಹತ್ರ ಹೋಗ್ತಾರೆ. ಇವತ್ತು ನಮ್ಮಿಬ್ರಿಗೆ ನೀನ್ ಹೇಳಲೇಬೇಕು ಚಂಪಾ, ನೀನ್ ನಮ್ಮಿಬ್ರಲ್ಲಿ ಯಾರನ್ನ ಇಷ್ಟಪಡ್ತೀಯಾ ಅಂತ. ಅರ್ಜುನಣ್ಣ ಸರಿಯಾಗಿ ಹೇಳ್ತಿದ್ದಾರೆ. ನಿನ್ ವಿಷಯದಲ್ಲಿ ನಮ್ಮಿಬ್ರಿಗೂ ತುಂಬಾ ಕನ್ಫ್ಯೂಷನ್ ಇದೆ. ನಿಜ ಹೇಳು ಚಂಪಾ, ನಿನಗ್ ನಾನೇ ತಾನೇ ಇಷ್ಟ. ನಿಮ್ಮಿಬ್ಬರಿಗೂ ತಲೆ ಸರಿ ಇದೆ ತಾನೆ? ನಿಮ್ಮಿಬ್ಬರು ಕಿತಾಪತಿಗಳಿಂದ ನನಗ್ ಸಾಕಾಗಿದೆ. ಹಗ್ಲು ರಾತ್ರಿ ನಿಮ್ಗೆ ನನ್ ರೇಗ್ಸೋದೇ ಕೆಲ್ಸ. ನಿಮಗ್ ಗೊತ್ತಾ, ನಾನ್ ನಮ್ಮಪ್ಪನ್ ಕೂಡ ಏನು ಹೇಳಿಲ್ಲ. ಯಾಕೆ ಗೊತ್ತಾ? ಅವ್ರು ನನ್ ಓದನ್ನ ನಿಲ್ಸ್ಬಿಡ್ತಾರೆ.
ಆದ್ರೆ ಇವತ್ತಂತೂ ನೀವು ತುಂಬಾ ಆಡ್ತಿದ್ದೀರಾ. ಇದೇನ್ ಚಂಪಾ ಹೀಗೆ ಹೇಳ್ತಿದ್ಯಾ ನೀನು? ಹೀಗೆ ಅಂತಿದ್ರೆ ಮತ್ತೆ ನೀನು ನನ್ನ ತಿರುಗಿ ತಿರುಗಿ ಯಾಕೆ ನೋಡ್ತಿದ್ದೆ? ಅದು ಯಾಕೆ ಅಂದ್ರೆ ನಾನು ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀನಿ. ನಿಮ್ಗೆ ಚಪ್ಲಿ ಹೊಡಿಲ್ಲ ಇಲ್ಲ ಕಪಾಳ ಕೊಡಿಲ್ಲ ಅಂತ. ನೋಡ್ದ ಅರ್ಜುನ್ ಅಣ್ಣ, ನಿನಗೆ ಉತ್ತರ ಸಿಕ್ಬಿಡ್ತಾ? ಅವಳು ತುಂಬಾ ಕನ್ಫ್ಯೂಸ್ ಆಗಿದ್ದಕ್ಕೆ ನಿಮ್ಮನ್ನ ತಿರುಗಿ ತಿರುಗಿ ನೋಡ್ತಿದ್ದು. ಅವಳು ನಿನಗೆ ಚಪ್ಲಿ ಹೊಡೆಯೋದ ಕಪಾಳ ಕೊಡಿಯೋದ ಅಂತ. ಈಗ ನಿನಗೆ ಚೆನ್ನಾಗಿ ಅರ್ಥ ಆಯ್ತಾ? ಚಂಪಾಗೆ ನಾನೇ ತುಂಬಾ ಇಷ್ಟ ಇರೋದು. ಚಂಪಾ, ನನಗೆ ವಿಷಯ ಗೊತ್ತಿತ್ತು. ನಾನು ಆದಷ್ಟು ಬೇಗ ಟೀಕಂ ಜಮೀನ್ದಾರ್ ಹತ್ರ ನಮ್ಮಿಬ್ರು ಮದ್ವೆ ವಿಷಯ ಮಾತಾಡ್ಬಿಡ್ತೀನಿ. ಟೀಕಂ ಜಮೀನ್ದಾರು ನಿನಗ್ ಮಾಲೀಕ ಆಗಿರ್ಬೋದು, ನನಗಲ್ಲ. ನಮ್ ತಂದೆ ಊರಿನ ಜಮೀನ್ದಾರು, ಗೊತ್ತಾ? ನೀವಿಬ್ರು ನಿಮ್ಮ ಮಿತಿಯಲ್ಲಿರಿ. ಸರಿ, ಹಾಗಾದ್ರೆ ನಾನ್ ನಿನಗೆ ಇಷ್ಟ ಇಲ್ವಾ? ಖಂಡಿತ ಇಲ್ಲ. ನಿಮ್ಮಂತವ್ರನ್ನ ಹೋಗಿ ಹೋಗಿ ಮದ್ವೆ ಆಗೋದ್ರ ಬದ್ಲು ನಾನು ಏನ್ ಮಾಡ್ಬೇಕು ಗೊತ್ತಾ? ಮದ್ವೆ ಆಗದೆ ಇರೋದೇ ಒಳ್ಳೇದು ನನ್ಗೆ. ಮತ್ತೆ ನೀನು ನನ್ನ ಯಾವಾಗ್ಲೂ ನಗ್ತಾ ನಗ್ತಾ ಯಾಕೆ ನೋಡ್ತಾ ಇದ್ದೆ? ಅದು ಯಾಕೆ ಅಂದ್ರೆ ನಿಮ್ಮನ್ನ ನೋಡಿ ನನ್ಗೆ ತುಂಬಾ ಕೋಪ ಬರ್ತಿತ್ತು. ಈಗ ಬರ್ತಿದ್ಯಲ್ಲ ಹಾಗೆ. ನಮ್ ಟೀಚರ್ ಏನ್ ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ನಿಮ್ಗೆ ಯಾರ ಮೇಲಾದ್ರೂ ತುಂಬಾ ಕೋಪ ಬಂತು ಅಂದ್ರೆ ಸುಮ್ನಾದ್ರೂ ನಗ್ತಾ ಇರಿ ಅಂತ. ಕೋಪ ಶಾಂತವಾಗ್ಬಿಡತ್ತೆ. ಈಗ ನೀವಿಬ್ರು ನನ್ ಹಿಂದೆ ಏನಾದ್ರೂ ಬಂದ್ರೆ ಅಥವಾ ನನ್ನ ಮಾತೇನಾದ್ರೂ ಆಡ್ಸಿದ್ರೆ ಆಗ ನಮ್ ತಂದೆಗೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಮತ್ತೆ ನಿಮ್ಗೆ ಗೊತ್ತಲ್ಲ, ನಮ್ ತಂದೆ ಈ ಊರಿನ ಜಮೀನ್ದಾರರು ಅಂತ. ಅವ್ರು ನಿಮ್ಮಿಬ್ಬರಿಗೂ ಚೆನ್ನಾಗಿ ಹೊಡೆದು ಬುದ್ಧಿ ಕಲ್ಸ್ಬಿಡ್ತಾರೆ. ಕೆಲ್ಸಕ್ ಬಾರ್ದವ್ರು. ತಮಾಷೆ ಮಾಡಿ ಸಾಕು ಚಂಪಾ. ನಾನು ನಿನ್ ಕಣ್ಣಲ್ಲಿ ನನ್ ಮೇಲಿನ ಪ್ರೀತಿ ನೋಡಿದ್ದೆ. ನಿಜ ಹೇಳು, ನಿನಗೆ ನನ್ ಮೇಲೆ ಪ್ರೀತಿ ಇದೆಯಾ ಇಲ್ವಾ? ನಿನಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ನಾನು ಈ ಊರೇ ಬಿಟ್ಟು ದೂರ ಹೋಗ್ಬಿಡ್ತೀನಿ. ಅರ್ಜುನ್ನ ಮಾತನ್ನ ಕೇಳಿ ಬಹಳ ಆಳವಾಗಿ ಯೋಚನೆ ಮಾಡ್ತಾ ಅವಳು ಹೇಳ್ತಾಳೆ, ಇದು ನಿಜ ಅರ್ಜುನ್, ನಾನ್ ನಿನ್ನ ಪ್ರೀತಿ ಮಾಡ್ತೀನಿ. ಆದ್ರೆ ಇದು ನಿಜ, ನಾನ್ ಇವತ್ತಿನವರೆಗೂ ನಿನ್ನ ಇಗ್ನೋರ್ ಮಾಡಿದ್ದು ಯಾಕೆ ಅಂದ್ರೆ ಅದಕ್ಕೊಂದ್ ಕಾರಣ ಇದೆ. ಏನ್ ಕಾರಣ? ನಾನ್ ಯಾರ್ ಜೊತೆನೂ ಮದ್ವೆ ಆಗಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಮದ್ವೆ ಆದ ಮೊದಲನೇ ರಾತ್ರಿನೇ ನಾನು ಕಲ್ಲಿನ ಶಿಲೆ ಆಗ್ಬಿಡ್ತೀನಿ. ಚಂಪಾ ಇಷ್ಟು ಹೇಳಿದ್ಲು ಅಷ್ಟ್ರಲ್ಲಿ ಜಮೀನ್ದಾರ್ ಅಲ್ಲಿಗ್ ಬಂದ್ಬಿಡ್ತಾರೆ. ಮುಖ್ಯಸ್ಥರನ್ನ ನೋಡಿ ರಾಕೇಶ್ ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾನೆ. ಆದ್ರೆ ಅರ್ಜುನ್ ಸ್ವಲ್ಪನೂ ಭಯ ಪಡ್ಲಿಲ್ಲ. ಮುಖ್ಯಸ್ಥರ ಕಣ್ಣಲ್ಲಿ ಕಣ್ಣೀರಿತ್ತು. ಈ ಪ್ರಪಂಚದಲ್ಲಿ ನಾನೇ ಮೊದಲನೇ ಅಪ್ಪ ಅನ್ಸುತ್ತೆ. ನನ್ ಮಗಳನ್ ಮದ್ವೆ ಮಾಡ್ಬೇಕು ಅಂತ ಇಷ್ಟ ಇದ್ರು ನನ್ ಕೈಲಿ ಮದ್ವೆ ಮಾಡಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಮದ್ವೆ ಆದ ಮೊದಲನೇ ರಾತ್ರಿನೇ ನನ್ ಮಗಳು ಕಲ್ಲಿನ ಶಿಲೆ ಆಗ್ಬಿಡ್ತಾಳಪ್ಪ. ಇದೇನ್ ಹೇಳ್ತಿದ್ದೀರಾ ಜಮೀನ್ದಾರ್ರೆ ನೀವು? ಹಾಗೇಗಾಗುತ್ತೆ? ನಿಮ್ ಮಗಳು ಯಾರನ್ನಾದ್ರೂ ಮದ್ವೆ ಆದ್ರೆ ಕಲ್ಲಿನ ಶಿಲೆ ಯಾಕೆ ಆಗ್ತಾಳೆ? ಇದು ತುಂಬಾ ಹಳೆ ಕತೆ ಅರ್ಜುನ್. ಎಷ್ಟೋ ವರ್ಷಗಳ ಹಿಂದೆ ಈ ಹಳ್ಳಿಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಹೊಟ್ಟೆ ಹಸುವಿಂದ ರಾತ್ರಿ ಹೊತ್ತಲ್ಲಿ ಅಲ್ದಾಡ್ತಿದ್ದ. ಆಗ್ಲೂ ಕೂಡ ನಾನೇ ಜಮೀನ್ದಾರನಾಗಿದ್ದೆ. ನಾನ್ ಆ ವ್ಯಕ್ತಿನ ಅತಿಥಿ ರೀತಿನಲ್ಲಿ ನಮ್ಮನೆ ಕರ್ಕೊಂಡೋಗಿ ಇಟ್ಕೊಂಡೆ. ನಾನು ಅವನ್ಗೆ ಪ್ರೀತಿಯಿಂದ ಊಟ ಬಡಿಸ್ದೆ. ಆ ವ್ಯಕ್ತಿಯ ಕೈಯಲ್ಲಿ ಒಂದು ದೊಡ್ಡ ಚೀಲ ಇತ್ತು. ಅವತ್ ರಾತ್ರಿ ಇದ್ಕಿದ ಹಾಗೆ ನನ್ ಕಣ್ತೆರಿತು. ನಾನ್ ನೋಡ್ದಾಗ ಆ ಚೀಲದಲ್ಲಿ ಬಿಳಿ ಕಿರಣಗಳು ಹೊರಬರ್ತಿದ್ವು. ನಾನ್ ನಿಧಾನಕ್ಕೆ ಆ ಚೀಲದ ಹತ್ರ ಬಂದ್ಬಿಟ್ಟೆ. ನಾನು ಆ ಚೀಲದೊಳಗಡೆ ನೋಡಿದ ಕೂಡ್ಲೆ ನನ್ ಕಣ್ಣುಗಳು ಆಶ್ಚರ್ಯದಿಂದ ಹಾಗೆ ನೋಡ್ತಾನೆ ಇದ್ಬಿಟ್ವು. ಆ ಚೀಲದಲ್ಲಿ ತುಂಬಾ ದುಬಾರಿಯಾದ ಮುತ್ತುಗಳು ತುಂಬ ಹೋಗಿದ್ವು. ನನ್ಗದ್ರ ಮೇಲೆ ಆಸೆ ಬಂತು. ನಾನು ಅಷ್ಟು ಮುತ್ತನ್ನ ರಾತ್ರಿನೇ ಕದ್ಬಿಟ್ಟೆ. ಬೆಳಿಗ್ಗೆ ಆ ವ್ಯಕ್ತಿ ಆ ಮುತ್ತುಗಳ ಬಗ್ಗೆ ಕೇಳಿದಾಗ ಬದ್ಲಿಗೆ ನಾನು ಅವನನ್ನ ಅವಮಾನ ಮಾಡಕ್ ಶುರು ಮಾಡ್ದೆ. ಆ ವ್ಯಕ್ತಿ ನನ್ ಮಾತ್ ಕೇಳಿ ಕೋಪ ಮಾಡ್ಕೊಂಡ್ಬಿಟ್ಟ. ಆಮೇಲೆ ಅವ್ನು ನಂಗೆ ಶಾಪ ಹಾಕ್ದ. ಇವತ್ತಿನಿಂದ ನಿಮ್ಮ ಕುಟುಂಬದಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಮದ್ವೆ ಏನಾದ್ರು ಆದ್ರೆ ಅವ್ರು ಮದ್ವೆ ಆದ ಮೊದಲನೇ ರಾತ್ರಿನೇ ಕಲ್ಲಾಗ್ಬಿಡ್ತಾರೆ ಅಂತ. ಮತ್ತೆ ನೀವು ಅವನ್ ಮಾತಿನ ಮೇಲೆ ನಂಬಿಕೆ ಇಟ್ರ? ಅವನೇನಾದ್ರೂ ನಿಮ್ಗೆ ಭಯ ಪಡ್ಸೋಕೆ ಅಂತ ಏನಾದ್ರೂ ಹೇಳ್ಬಿಟ್ನೋ ಏನೋ? ಮೊದ್ಲಿಗೆ ನಾನು ಹೀಗೆ ಅನ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ನನ್ನ ತಂಗಿ ಮದ್ವೆನ ಧೂಮ್ ಧಾಮ್ ಅಂತ ಮಾಡ್ದೆ. ಆದ್ರೆ ನನ್ನ ತಂಗಿ ಮದ್ವೆ ಆದ ಮೊದಲನೇ ರಾತ್ರಿನೇ ಕಲ್ಲಿನ ತರ ಆದ್ಲು. ನಾನಾ ವ್ಯಕ್ತಿಯಿಂದ ಕದ್ದಂತ ಎಲ್ಲಾ ಮುತ್ತುಗಳು ಕೊನೆಗೆ ಎಲ್ಲವೂ ಮಣ್ಣಾಗಿ ಪರಿವರ್ತನೆ ಆಗೋದ್ವು. ಆದ್ರೆ ಒಂದು ಮುತ್ತನ್ನ ಬಿಟ್ಟು ಇವತ್ತಿಗೂ ಕೂಡ ಆ ಮುತ್ತನ್ನ ನಾನು ಜೇಬಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಇಷ್ಟನ್ನ ಹೇಳಿ ಮುಖ್ಯಸ್ಥರು ಅರ್ಜುನ್ ಕೈಯಲ್ಲಿ ಆ ಮುತ್ತನ್ನ ಕೊಟ್ಬಿಡ್ತಾರೆ. ನಾನ್ ನಿಮ್ ಮಗಳನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತೀನಿ. ನಾನ್ ಈ ಶಾಪದಿಂದ ಚಂಪಾನ ಮುಕ್ತಗೊಳಿಸ್ತೀನಿ. ನಾನ್ ಈ ಊರ್ಗೆ ಮತ್ತೆ ಹೆಜ್ಜೆ ಇಡೋದು ಚಂಪಾ ಮತ್ತೆ ನಿಮ್ಮ ಇಡೀ ಕುಟುಂಬ ಶಾಪದಿಂದ ವಿಮುಕ್ತರಾದ್ಮೇಲೆ. ಇಷ್ಟನ್ನ ಹೇಳಿ ಅರ್ಜುನ್ ರಾಕೇಶ್ ಜೊತೆ ಬಂಗ್ಲೆ ಕಡೆ ಹೋಗ್ತಾನೆ. ನನ್ನನ್ನು ಕ್ಷಮಿಸ್ಬಿಡು ಅರ್ಜುನ್ ಅಣ್ಣ. ನನಗ್ ಗೊತ್ತಿರ್ಲಿಲ್ಲ ನೀನ್ ಚಂಪಾನ ನಿಜವಾಗ್ಲೂ ಇಷ್ಟಪಡ್ತೀಯ ಅಂತ. ಹಾಗಾದ್ರೆ ಚಂಪಾ ನಿನಗೆ ಇಷ್ಟ ಇರ್ಲಿಲ್ವಾ? ನನ್ಗನ್ಸಿತ್ತು ಚಂಪಾನ ನೀನ್ ಇಷ್ಟ ಪಡ್ತಿದ್ದೆ ಅಂತ. ಅಯ್ಯೋ ಹಾಗಲ್ಲ, ನನಗ್ ಚಂಪಾ ಏನೋ ಇಷ್ಟ ಆಗಿದ್ಲು.
ಆದ್ರೆ ನಿನ್ನಷ್ಟು ನಿಜವಾದ ಪ್ರೀತಿ ಅಂತೂ ಆಗಿರ್ಲಿಲ್ಲ. ಆದ್ರೆ ಚಂಪಾರ್ ಕುಟುಂಬನ ಈ ಶಾಪದಿಂದ ವಿಮುಕ್ತಿಗೊಳಿಸೋದಕ್ಕೆ ನಿನಗ್ ನಾನ್ ಸಹಾಯ ಮಾಡ್ತೀನಿ. ಇಲ್ಲ ರಾಕೇಶ್, ಈ ಕೆಲಸ ಎಲ್ಲಾನು ನಾನೇ ಖುದ್ದಾಗಿ ಮಾಡ್ತೀನಿ. ಈ ಮುತ್ತು ನಾನು ಹೋಗ್ಬೇಕಾಗಿರೋ ದಾರಿನ ತೋರಿಸುತ್ತೆ. ಮಾರನೇ ದಿನ ಅರ್ಜುನ್ ಆ ಮುತ್ತನ್ನ ತಗೊಂಡು ಹಳ್ಳಿ ನಗರ ಎಲ್ಲ ಸುತ್ತಾಡ್ತಾ ಇದ್ದ. ಅವನು ಎಲ್ಲೇ ಆ ಮುತ್ತನ್ನ ತಗೊಂಡು ಹೋದ್ರು ಕೂಡ ಎಲ್ಲ ಅಂಗಡಿಯವರು ಆ ಮುತ್ತನ್ನ ನೋಡಿ ಅದ್ರ ಬಗ್ಗೆ ತಿಳಿದಿಲ್ಲ ಅಂತ ಹೇಳಿದ್ರು. ಒಂದಿನ ಅರ್ಜುನ್ ಸುಸ್ತಾಗಿ ಒಂದು ಕಾಡಲ್ಲಿ ಕುತ್ಕೊಂಡಿದ್ದ. ಅವನ್ಗೆ ತುಂಬಾನೇ ಬಾಯಾರಿಕೆ ಆಗಿತ್ತು. ಆದ್ರೆ ಅವನತ್ರ ಬಾಟ್ಲಲ್ಲಿ ಸ್ವಲ್ಪನೇ ನೀರು ಉಳ್ಕೊಂಡಿತ್ತು. ಅರ್ಜುನ್ ನೀರನ್ನ ಕುಡಿಯೋಷ್ಟ್ರಲ್ಲಿ ಅಲ್ಲಿ ಒಬ್ಬ ಸಾಧು ಅವನತ್ರ ಬಂದು ಅರ್ಜುನ್ಗೆ ಹೇಳ್ತಾರೆ, ನನಗ್ ತುಂಬಾ ಹೊತ್ತಿಂದ ಬಾಯಾರಿಕೆ ಆಗ್ತಿದ್ದೆ ಕಂದ, ನೀನು ನನ್ಗೆ ಸ್ವಲ್ಪ ನೀರನ್ನ ಕೊಡ್ಬಹುದಾ? ಅರ್ಜುನ್ ಆ ಬಾಟಲ್ ಅನ್ನ ಸಾಧುಗೆ ಕೊಟ್ಬಿಡ್ತಾನೆ. ಸಾಧು ಒಂದೇ ಉಸಿರಲ್ಲಿ ಅಷ್ಟೋ ನೀರನ್ನ ಕೊಟ್ಬಿಡ್ತಾರೆ. ಇಂಥ ಭಯಾನಕ ಕಾಡ್ನಲ್ಲಿ ಒಬ್ನೇ ಏನ್ ಮಾಡ್ತಿದ್ಯಪ್ಪ? ನನ್ಗಾದ್ರೂ ಹೇಳ್ತೀಯಾ? ನನ್ನಿಂದ ನಿನಗೆ ಸ್ವಲ್ಪ ಸಹಾಯ ಆಗ್ಬಹುದು ಅಂತ. ಅರ್ಜುನ್ ಸಾಧುಗಳಿಗೆ ಎಲ್ಲ ವಿಷಯ ಹೇಳ್ತಾನೆ. ಅರ್ಜುನ್ ಆ ಮುತ್ತನ್ನ ಸಾಧುಗಳಿಗೆ ತೋರಿಸ್ತಾನೆ. ಮುತ್ತನ್ನ ನೋಡಿ ಸಾಧುಗಳ ಕಣ್ಣಲ್ಲಿ ಹೊಳಪು ಮೂಡುತ್ತೆ. ನೀನು ನಿನ್ನ ಗುರಿಗೆ ತುಂಬಾ ಹತ್ತಿರವಾಗಿದ್ಯಾ ಮಗು. ಈ ಕಾಡಿನ ಮೂಲಕನೇ ನೀನು ಹಾದು ಹೋಗು. ತುಂಬಾ ದೂರ ಹೋದ್ಮೇಲೆ ನಿನಗೆ ಒಂದು ಮರುಭೂಮಿಯಲ್ಲಿ ಕಾಣುತ್ತೆ. ಇದೆಂಥ ಮಾತಾಡ್ತಿದ್ದೀರಿ ನೀವು ಸಾಧುಗಳೇ? ಕಾಡಿನಲ್ಲಿ ಮರುಭೂಮಿನ? ಅರೆ, ಇದೇಕ್ ಸಾಧ್ಯ ಹೇಳಿ? ಎಲ್ಲವೂ ಸಾಧ್ಯ ಮಗು. ಈ ಭೂಮಿ ರಹಸ್ಯಗಳಿಂದ ತುಂಬಿ ಹೋಗಿದೆ. ಆದ್ರೆ ನೆನ್ಪಿಟ್ಕೋ, ನಿನಗೆ ಮರುಭೂಮಿ ಯಾವಾಗ ಕಾಣುತ್ತೆ ಅಂದ್ರೆ ನೀನು ಬಾಯಾರಿಕೆಯಿಂದ ಇದ್ದಾಗ. ಅದಕ್ಕೆ ನೀನು ಇಲ್ಲಿಂದ ಮುಂದೆ ಹೋದಾಗ ನಿನ್ಗೆಷ್ಟೇ ಬಾಯಾರಿಕೆ ಆದ್ರೂ ಕೂಡ ನೀರಿನ ಒಂದು ಹನಿ ಕೂಡ ಕುಡಿಯಬೇಡ. ಈ ಕಾಡಿನೊಳಗಡೆ ಬಹಳಷ್ಟು ಸುಂದರವಾದ ಕೆರೆಗಳಿವೆ. ಆ ಕೆರೆಗಳನ್ನ ನೋಡಿದಾಗ ನಿನಗೆ ಬಾಯಾರಿಕೆ ಹೆಚ್ಚಾಗಬಹುದು. ಆದ್ರೆ ನಿನ್ನ ಬಾಯಾರಿಕೆ ಮೇಲೆ ನೀನು ನಿಯಂತ್ರಣ ಇಟ್ಕೋಬೇಕು. ಮರುಭೂಮಿ ತಲುಪಿದ ಮೇಲೆ ನೀನು ಈ ರಹಸ್ಯನ ನೀನೇ ಅರ್ಥ ಮಾಡ್ಕೊಳ್ತೀಯ. ಇಷ್ಟನ್ನ ಹೇಳಿ ಸಾಧುಗಳು ಅಲ್ಲಿಂದ ಹೊರಟೋಗ್ತಾರೆ. ಅರ್ಜುನ್ ಕಾಡಿನ ಕಡೆಗೆ ಹೋಗ್ತಾ ಹೋಗ್ತಾ ಅವನ್ಗೆ ಸುಂದರವಾದ ಕೆರೆಗಳು ಕಾಣ್ತಾ ಇದ್ವು. ಅರ್ಜುನ್ಗೆ ತುಂಬಾನೇ ಬಾಯಾರಿಕೆ ಆಗಿತ್ತು. ಆದ್ರೆ ಅವನ್ಗೆ ಸಾಧುಗಳು ಹೇಳಿದ್ದು ನೆನ್ಪಿತ್ತು. ಅರ್ಜುನ್ ಬಹಳ ಗಂಟೆಗಳು ಹಾಗೆ ಕಾಡಲ್ಲಿ ನಡೀತಿದ್ದ. ಅರ್ಜುನ್ಗೆ ಬಾಯಾರಿಕೆಯಿಂದ ತುಟಿ ಎಲ್ಲ ಒಣಗ್ತಾ ಇತ್ತು. ಆಗ ಅವನ ಕಣ್ಣು ಒಂದು ದೂರದ ಮರುಭೂಮಿ ಮೇಲೆ ಬಿತ್ತು. ಅರ್ಜುನ್ ಅಲ್ಲೇ ಜ್ಞಾನ ತಪ್ಪಿ ಬಿದ್ದ. ಸ್ವಲ್ಪ ಹೊತ್ತಲ್ಲಿ ಅರ್ಜುನ್ ಕಣ್ ತೆರೆದಾಗ ಅವನು ಒಂದು ಮರುಭೂಮಿಯಲ್ಲಿ ಅವನ್ನ ಕಂಡ್ಕೊಂಡ. ಆದ್ರೆ ಅದನ್ನ ನೋಡಿ ಅವನ್ಗೆ ನಂಬಲಾರ್ದಷ್ಟು ಆಶ್ಚರ್ಯ ಆಯ್ತು. ಅವನ್ಗೆ ಮರುಭೂಮಿಯಲ್ಲಿ ಮರಳಿನ ಬದ್ಲಿಗೆ ಎಲ್ ನೋಡಿದ್ರು ಬರೀ ಮುತ್ತೇ ಕಾಣಿಸ್ತಾ ಇತ್ತು. ಅರ್ಜುನ್ ಎಲ್ಲ ಕಡೆ ಕಣ್ ಹಾಯಿಸ್ತಾ ಇದ್ದ. ಆಗ ಅರ್ಜುನ್ ಅಲ್ಲೊಂದು ಅರಮನೆ ನೋಡ್ದ. ಅರ್ಜುನ್ ಆ ಅರಮನೆ ನೋಡ್ತಾ ಇದ್ದ. ಆಗ ಅವನ ಕಿವಿಗೆ ಒಬ್ಬ ಹೆಣ್ಣಿನ ಧ್ವನಿ ಕೇಳುತ್ತೆ. ಅವಳು ಮುಖವನ್ನ ಮುಸ್ಕ್ ಹಾಕೊಂಡಿದ್ಲು. ಯಾರ್ ನೀನು? ನೀನೀ ಮುತ್ತಿನ ಮರುಭೂಮಿಯ ಒಂಥರ ಕಾಣ್ತಿಲ್ಲ. ಮುತ್ತಿನ ಮರುಭೂಮಿನ? ಏನ್ ಹೇಳ್ತಿದ್ದೀರಾ ನೀವು? ನೀನ್ ಎಲ್ಲಿ ನಿಂತ್ಕೊಂಡಿದ್ಯೋ ಆ ಜಾಗನ ಮುತ್ತಿನ ಮರುಭೂಮಿ ಅಂತಾರೆ. ಆ ಸ್ತ್ರೀ ಇಷ್ಟು ಹೇಳಿದ್ಲು ಅಷ್ಟ್ರಲ್ಲಿ ಆ ಮೆಹಲಿನ ಬಾಗ್ಲು ತೆರ್ಕೊಳ್ತು. ಇಬ್ರು ಸೈನಿಕರು ಬಂದು ಅರ್ಜುನ್ನ ಮುಂದೆ ನಿಂತ್ಕೊಂಡ್ರು. ಅರ್ಜುನ್ ನೋಡ್ತಾನೆ ಅವರ ಶರೀರವನ್ನ ಕಬ್ಬಿಣದಿಂದ ಮಾಡಿರ್ತಾರೆ. ಮತ್ತವ್ರೆಲ್ರೂ ಮುತ್ತುಗಳಿಂದ ಮಾಡಿದ ಉಡುಪನ್ನ ಹಾಕೊಂಡಿರ್ತಾರೆ. ಇವನನ್ನ ಬಂದಿ ಮಾಡ್ಬಿಡಿ. ಸೈನಿಕರು ಅರ್ಜುನ್ನ ಬಂದಿ ಮಾಡಿ ಅರಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅರಮನೆ ಒಳಗಡೆ ಒಂದು ಮುತ್ತುಗಳ ಸಿಂಹಾಸನ ಇರುತ್ತೆ. ಅಲ್ಲೊಬ್ಬ ವೃದ್ಧ ಕೂತಿರ್ತಾನೆ. ಆ ವೃದ್ಧ ಮುತ್ತಿನ ಮರುಭೂಮಿಯ ರಾಜನಾಗಿದ್ದ. ಯಾರು ನೀನು? ನನ್ನ ಹೆಸರು ಅರ್ಜುನ್ ಅಂತ. ನಾನು ಜುಗಿಯಾಪುರ ಹಳ್ಳಿಯಿಂದ ಬಂದಿದ್ದೀನಿ. ಹಾಗಾದ್ರೆ ನೀನು ಭೂಲೋಕದಿಂದ ಬಂದಿದೀಯಾ? ಭೂಲೋಕದಿಂದ ಬಂದಿದೀಯಾ ಅಂದ್ರೆ ಏನರ್ಥ? ಏನು ಈ ಜಾಗ ಭೂಲೋಕ ಅಲ್ವಾ? ಇಲ್ಲ, ಇದು ಭೂಲೋಕ ಅಲ್ಲ. ನೀನು ಯಾವ ಕಾಡಿನ ಮೂಲಕ ಈ ಮರುಭೂಮಿಗೆ ಬಂದ್ಯೋ ಅಲ್ಲಿ ಒಂದು ಅದೃಶ್ಯ ದ್ವಾರ ಇದೆ. ಅವಶ್ಯಕವಾಗಿ ಯಾರೋ ನಿನಗೆ ಸಹಾಯ ಮಾಡಿರ್ಬೇಕು. ಸಹಾಯ ಇಲ್ದಿದ್ರೆ ನೀನ್ ಇಲ್ಲಿವರೆಗೂ ಬರಕ್ ಆಗ್ತಾನೆ ಇರ್ಲಿಲ್ಲ. ನನಗ್ ಹೇಳು, ನಿನಗ್ ಸಹಾಯ ಮಾಡಿದ್ ಯಾರು ಅಂತ. ಅರ್ಜುನ್ ಆ ಸಾಧುವಿನ ಬಗ್ಗೆ ಆ ರಾಜನಿಗೆ ಹೇಳ್ತಿದ್ದ. ಅರ್ಥ ಆಯ್ತು. ಇದ್ರ ಅರ್ಥ ಏನು ಅಂದ್ರೆ ನೀನು ಒಳಗಿನಿಂದ ಒಬ್ಬ ಒಳ್ಳೆ ಮನುಷ್ಯ ಆಗಿರಬಹುದು. ಬಹಳ ವರ್ಷಗಳ ಹಿಂದೆ ಜುಗ್ಯಾಪುರ ಹಳ್ಳಿಯಲ್ಲಿ ನಾನು ಮಾನವ ವೇಷದಲ್ಲಿ ಹೋಗಿದ್ದೆ. ಆದ್ರೆ ಅಲ್ಲಿರುವ ಕಪಟ ಮನುಷ್ಯ ನನ್ನ ಮುತ್ತನ್ನ ಕದ್ಬಿಟ್ಟ. ಮೂರ್ಖ ಮನುಷ್ಯ. ಆ ಮುತ್ತುಗಳನ್ನ ಅವನು ಕೇಳಿದಿದ್ರೆ ನಾನು ಅವನಿಗೆ ಎಲ್ಲಾ ಮುತ್ತುಗಳನ್ನು ಕೊಡ್ತಿದ್ದೆ. ಆದ್ರೆ ಅವನು ಮುತ್ತುಗಳನ್ನೆಲ್ಲ ಕದ್ದು ನನ್ನನ್ನೇ ದೋಷಿಯನ್ನಾಗಿ ಮಾಡ್ಬಿಟ್ಟ. ರಾಜ ಇಷ್ಟು ಹೇಳಿದ್ರು
ಅಷ್ಟ್ರಲ್ಲಿ ಅರ್ಜುನ್ ಆ ಮುತ್ತನ್ನ ರಾಜನ್ಗೆ ತೋರಿಸ್ಕೊಂಡು ಹೇಳ್ದ, ನೀವು ಮಾತಾಡ್ತಿರೋದು ಈ ಮುತ್ತಿನ ಬಗ್ಗೆನಾ? ನಿನ್ನ ಹತ್ರ ಈ ಮುತ್ತೆಲ್ಲಿಂದ ಬಂತು? ಇದು ಮುತ್ತಿನ ಮರುಭೂಮಿಯ ಒಂದು ಮುತ್ತು. ಇದು ಅದೇ ಮುತ್ತು, ಆ ವ್ಯಕ್ತಿಗೆ ಕೊಟ್ಟಿದ್ದ ಮುತ್ತು. ನೋಡಿ, ಅವರು ನಿಮ್ಮ ಹತ್ರ ಮಾಡಿದ ದುರ್ವ್ಯವಹಾರ, ಅದಕ್ಕೋಸ್ಕರ ನಾನ್ ನಿಮ್ಮನ್ ಕ್ಷಮೆ ಕೇಳ್ತೀನಿ. ಆದ್ರೆ ನೀವು ಅವ್ರಿಗೆ ಶಾಪ ಕೊಟ್ಟು ಒಳ್ಳೇದ್ ಮಾಡ್ಲಿಲ್ಲ. ನೀವೇ ಹೇಳಿ, ತಪ್ಪು ಮಾಡಿದ್ದು ಅವರಲ್ವಾ? ಅವ್ರಿಡೀ ಕುಟುಂಬ ಅಲ್ಲ. ಅರ್ಜುನ್ ಹೇಳಿದ್ದನ್ನ ಕೇಳಿ ರಾಜ ಅವನ್ ಕಡೆ ಹಾಗೆ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿತ್ತು. ನೀನ್ ಸರಿಯಾಗೇ ಹೇಳ್ತಿದೀಯಾ. ಈಗ ನನಗೆ ನನ್ನ ತಪ್ಪಿನ ಅರಿವಾಗ್ತಾ ಇದೆ. ಹಾಗಾದ್ರೆ ಈ ಶಾಪವನ್ನ ಕೊನೆಗೊಳಿಸ್ಬಿಡಿ. ಅರ್ಜುನ್ನ ಮಾತನ್ನ ಕೇಳಿ ಆ ರಾಜ ಅವನಿಂದ ಆ ಮುತ್ತನ್ನ ತಗೊಂಡ. ಮತ್ತೆ ಆ ಮುತ್ತನ್ನ ನೆಲದ ಮೇಲೆ ಹಾಕ್ಬಿಟ್ಟ. ಭೂಮಿ ಮೇಲೆ ಅದನ್ನ ಹೊಡೆದ್ ಕೂಡ್ಲೆ ಅದರಲ್ಲಿದ್ದ ಒಂದು ಕಪ್ಪು ಛಾಯೆ ಹೊರಗಡೆ ಹೋಗ್ಬಿಡತ್ತೆ. ಇವತ್ತಿನಿಂದ ಅವರೆಲ್ಲರೂ ಶಾಪದಿಂದ ವಿಮುಕ್ತರು. ಮುತ್ತಿನ ಮರುಭೂಮಿಯ ರಾಜ ಅರ್ಜುನ್ಗೆ ಬಹಳಷ್ಟು ಮುತ್ತನ್ನ ಕೊಟ್ಟು ಕಳಿಸ್ಕೊಡ್ತಾನೆ. ಮುಖ್ಯಸ್ಥರ ತಂಗಿ ಕಲ್ಲಿನ ಶಿಲೆಯಾಗಿದ್ದವಳು ಈಗ ಅವಳು ಸರಿ ಹೋಗ್ತಾಳೆ. ಮುಖ್ಯಸ್ಥರು ಖುಷಿ ಖುಷಿಯಾಗಿ ಅವರ ಮಗಳು ಚಂಪಾ ಮದ್ವೆನ ಅರ್ಜುನ್ ಜೊತೆ ಮಾಡಿದ್ರು.